ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಭೂಮಿಕಂಗೆ ಬ್ರೆಸ್ಟ್ ಕ್ಯಾನ್ಸರು 4th ಸ್ಟೇಜಲ್ಲಿದೆ ಅಂತ ಅಮ್ಮಂಗೆ ಇವಾಗ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಅವ್ರ ಅಮ್ಮ ಗುಳು ಅಂತ ಅಳ್ತಾ ಇದ್ದಾಳೆ. ಆದರೆ ಗೌತಮ್ಗೆ ಈ ವಿಷಯ ಗೊತ್ತಾಗಿ ಗೌತಮು ಅವರ ಅತ್ತೆಗೆ ಹೇಳ್ತಾನೆ, ಅತ್ತೆ, ಭೂಮಿಕನ ಎದುರುಗಡೆ ಅಳಬೇಡಿ ಅತ್ತೆ, ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ, ಧೈರ್ಯ ತಂದ್ಕೊಳ್ಳಿ, ಅವಳು ಇನ್ನೂ ನರ್ವಸ್ ಆಗಿಬಿಡ್ತಾಳೆ, ಅವಳ ಎದುರುಗಡೆ ಅಳಕ್ಕೆ ಹೋಗಬೇಡಿ ಅತ್ತೆ, ದಯವಿಟ್ಟು ಕೈ ಮುಗಿತೀನಿ ಅಂತ. ಆದ್ರೂ ದುಃಖ ತಡ್ಕೊಂಡು ಅವಮ್ಮ ಹೇಳ್ತಾಳೆ, ಇಲ್ಲ ಇಲ್ಲ ಇಲ್ಲ, ಅಳಲ್ಲ ಬಿಡಿ ಅಳಿ ಅಂದರೆ, ನೀವೇನು ಬೇಜಾರು ಮಾಡ್ಕೋಬೇಡಿ, ಆದಷ್ಟು ನಾನು ಧೈರ್ಯವಾಗೇ ಇರ್ತೀನಿ ಅಂತ. ಪಾಪ ಇವನಿಗೂ ಚಿಂತೆ ಆಗಿದೆ, ಏನು ಮಾಡೋಕ್ಕಾಗುತ್ತೆ ಗೌತಮ್ಗೆ. ಇನ್ನು ಗೌತಮನ ಚಿಕ್ಕಮ್ಮ ಅಂತೂ ಅವಳು ಅವಳು ಸತ್ತರೆ ಒಳ್ಳೆಯದು ಅಂತ ಕಾಯ್ತಾ ಇದ್ದಾಳೆ. ಇನ್ನು ಜಯರಾಜನು ಅಷ್ಟೇ, ಸತ್ತರೆ ಒಳ್ಳೆಯದು ಅಂತ ಅವನು ಕಾಯ್ತವನೆ. ಹೀಗಾಗಿ ಇವರಿಬ್ಬರದು ಅಮ್ಮ ಮಗಂದು ಒಂದೇ ಕ್ಯಾಟಗರಿ ಆಗಿರೋದ್ರಿಂದ ಇವ್ರ ಮನೇಲೂ ಅಂದರೆ ಅಲ್ಲೂ ಏನಾದರೂ ಸಿಗುತ್ತೆ ಅನ್ನಂಗಿದ್ರೆ ಮಾತ್ರ ಅವ್ರ ಮನೆಗಳಿಗೆ ಹೋಗ್ತಾರೆ, ಇಲ್ಲ ಅಂದರೆ ಹೋಗಲ್ಲ ಅಂಥ ಜನಗಳು ಇವರು. ಇಲ್ಲಿ ಗೌತಮ್ ಗೋಳಾಡ್ತಿದ್ದಾನೆ, ಅಲ್ಲಿ ಅಷ್ಟು ದೂರದಲ್ಲಿ ಅವಳಮ್ಮ ಮಾತ್ರ ನಿಂತ್ಕೊಂಡಿದ್ದಾಳೆ. ಗೌತಮ್, ಏನಾದರೂ ಆಗಲಿ ನಮ್ಮ ಭೂಮಿಕಾಗೆ ವಿಷಯ ಗೊತ್ತಾಗೋದು ಬೇಡ, ಗೊತ್ತಾಗೋದು ಬೇಡ, ಗೊತ್ತಾಗೋದು ಬೇಡ ಅಂತ ಹೇಳ್ತಾನೇ ಇರ್ತಾನೆ. ಅದು ಗೊತ್ತಾಗಬೇಕು ಅಂತಲೇ ಅವಳು ಭಾಳ ಟ್ರೈ ಮಾಡ್ತಿರ್ತಾಳೆ. ಹಾಗಾಗಿ ಕೊನೆಗೆ ಗೊತ್ತಾಗಿರೋದೇ ಇಲ್ಲ. ಆವಾಗಲೂ ಕೂಡ ಬೇಜಾರಾಗಿರುತ್ತೆ ಭೂಮಿಕಂಗೆ. ಭೂಮಿಕನ ತಮ್ಮನ ಹೆಂಡ್ತಿನೂ ಕೂಡ ಅತ್ತಿಗೆ ಎಷ್ಟು ಒಳ್ಳೆಯವರು, ಅತ್ತಿಗೆಗೆ ಯಾಕೆ ಹಿಂಗಾಯಿತು ಅಂತ ಎಲ್ಲರೂ, ಆಮೇಲೆ ಗೌತಮ್ ತಮ್ಮ, ಗೌತಮ್ ಬಾಮೈದ, ಆಮೇಲೆ ಗೌತಮ್ ಮಾವ, ಎಲ್ಲರೂ ಪಾಪ ವ್ಯಥೆ ಪಡ್ತಾರೆ. ಎಷ್ಟು ಒಳ್ಳೆ ಹುಡುಗಿ, ಅವಳಿಗೆ ಯಾಕೆ ಹಿಂಗಾಯಿತು, ಅದು 2 ಮಕ್ಕಳು ಬೇರೆ, ಮಕ್ಕಳಿದ್ದಾವೆ, ಹೊಟ್ಟೆ ಉರಿಯುತ್ತೆ, ಹೀಗೆಲ್ಲ ಮಾತುಗಳು, ಎಲ್ಲ ಹೀಗೆ ಮಾತುಗಳು ಆಡ್ತಾ ಇರ್ತಾರೆ. ಆದರೆ ಯಾರ ಹತ್ರ ಸಜೆಷನ್ನು ಇಲ್ಲ. ಯಾಕೆ ಅಂದರೆ ಉಳ್ಕೊಳ್ಳೋದು ಈಗ ದೇವ್ರ ಮೇಲೆ ಭಾರ ಹಾಕ್ಬೇಕಷ್ಟೆ. ಅಂದರೆ ಸ್ಟೇಜಿಗೆ ಹೋಗಿರೋದ್ರಿಂದ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಹಾಗಾಗಿ ದೇವ್ರ ಮೇಲೆ ಭಾರ ಹಾಕಿದ್ರೆ ದೇವ್ರ ದಯಿಂದ ಹುಷಾರಾದ್ರೂ ಆಗ್ಬೋದು ಅಂತ ಕಾಣುತ್ತೆ. ಹೀಗೇ ಅವ್ರ ಅತ್ತೆ ಮಾತ್ರ ಭಾಳ ಫೀಲಿಂಗ್ ಮಾಡ್ಕೊಂಡಿದ್ದಾಳೆ. ಅವ್ರ ಅತ್ತೆಗೆ ಚಿಂತೆ ಆಗಿಬಿಟ್ಟಿದೆ, ಎಲ್ಲಿ ನನ್ನ ಮಗಳು ಕೈ ಬಿಟ್ಟು ಹೋಗ್ಬಿಡ್ತಾಳೋ, ಏನು ಕಥೆಯೋ. ಅಷ್ಟು ಮುದ್ದಾಗಿರೋ ಮಗಳು ಪ್ರತಿ ದಿವಸನೂ ಬಗ್ಗೆನೇ ಚಿಂತೆ ಮಾಡ್ತಿರ್ತಾಳೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಹಾರೈಸ್ತಾಳೆ. ಅಂಥ ಮಗಳಿಗೆ ಇಂಥ ಸ್ಥಿತಿ ಬಂತಲ್ಲಪ್ಪ ಅಂತೇಳ್ಬಿಟ್ಟು ಅವರಮ್ಮ ಭಾಳ ಚಿಂತೆ ಮಾಡ್ತಾಳೆ. ಭಾಳ ಅಂದರೆ ಭಾಳ ಚಿಂತೆ. ಏನು ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ ಯಾರ ಹತ್ರನೂ. ಮನೆಯಲ್ಲಿ ಅವರಮ್ಮ ಅವಳೇ ಬಾಡಿಗೆ ಕೊಟ್ಟು ಸ್ಪಾನ್ಸರ್ ಮಾಡಿಬಿಟ್ಟು ಅವಳೇ ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಳ್ಳೋ ಅಂಥವಳು. ಆದರೂ ಕೂಡ ಅತ್ತಿಗೆ ಅಂದರೆ ಭಾಳ ಇಷ್ಟಪಡ್ತಾನೆ ಇವನು. ಇವನಿಗೆ ಅತ್ತಿಗೆ ಅಂದರೆ ಭಾಳ ಇಷ್ಟ. ಇನ್ನು ಈ ಕಡೆ ಬಂದು ಗೌತಮ್, ಅವನು ಕೂಡ ಹಾಗೆಯೇ. ಅವನು ಈಗ ಮದುವೆ ಆದಮೇಲೆ ಬಿಟ್ಟಿದ್ದ ಅಷ್ಟೇ. ಫಸ್ಟೆಲ್ಲ ತಮ್ಮನ ಹೆಂಡ್ತಿರಿಗೇ ಕರಿತಾ ಇದ್ದ, ಏನಾರು ಬೇಕಂದರೆ ತಮ್ಮನ ಹೆಂಡ್ತಿರಿಗೆ ಕೇಳ್ತಿದ್ದ, ಕರಿತಿದ್ದ. ಈಗ ಮದುವೆ ಆದಮೇಲೆ ಭೂಮಿಕಾ ಬಂದಮೇಲೆ ಭೂಮಿಕನ ಕಡೆನೇ ಹೋಗಿದ್ದ, ಮನೆ ಕಡೆ ದಾರಿ ಮರ್ತೇ ಬಿಟ್ಟಿದ್ದ ಇವಳು. ಆಮೇಲೆ ಇವಳು ಮನೆ ಹತ್ರ ಒಬ್ಬಳೇ ಇರ್ತಾಳೆ. ಆ ಟೈಮಿಗೆ ಅದಕ್ಕೆ ಹಿಂಗಾಯ್ತಲ್ಲ ಅಂತ ಭಾಳ ಚಿಂತೆ ಮಾಡುತ್ತೆ ಈ ಹುಡುಗಿ. ಏನು ಮಾಡ್ತಾಳೆ, ವಿಧಿ ಇಲ್ಲ. ಕೊನೆಗೆ ಅವಳನ್ನ ನೋಡ್ಕೊಳ್ಳೋಕ್ಕೋಸ್ಕರ ಅವನ್ನ ನಾದಿನಿ ಕರ್ಕೊಬಂತಾರೆ ಹಾಸ್ಪಿಟ್ಲಿಗೆ. ಕರ್ಕೊಬಂದು ಅಡ್ಮಿಟ್ ಆಗಿರ್ತಾರೆ. ಅಷ್ಟೊತ್ತಿಗೆ ವನಿತಾ ವಾಸು ಅಲ್ಲೇ ನೋಡ್ತಾ ಇರ್ತಾಳೆ. ಅವಳು ಏನೂ ಇಲ್ಲ, ಸುಮ್ಮನೆ ಇರ್ತಾಳೆ. ಅಂದರೆ ಏನು ಆಗಿದೆ ಅಂತಲೂ ಕೇಳಲ್ಲ, ಯಾವ ಸ್ಟೇಜು ಅಂತಲೂ ಕೇಳಲ್ಲ, ಸುಮ್ಮನೆ ಅವಳ ಪಾಡಿಗೆ ಅವಳು ನೋಡ್ತಾ ಇರ್ತಾಳೆ. ಆದರೂ ಗೌತಮ್ಗೆ ಭಾಳ ದುಃಖ, ಎಲ್ಲರಿಗೂ ಹೇಳ್ತಾ ಇರ್ತಾನೆ,
ದಯವಿಟ್ಟು ಯಾರು ಮಾತಾಡಬೇಡಿ, ಮಗುದು ಯಾರು ಮಾತಾಡ್ಸೋಕ್ಕೋಬೇಡಿ ಅಂತ. ಆದರೆ ಈ ಕಡೆ ಗೌತಮ ಮತ್ತು ಅವರೆಲ್ಲ ಚಿಂತೆ ಮಾಡ್ತಿರ್ಬೇಕಾದ್ರೆ ಅವ್ರ ಮಾವನು ಆವಾಗ ಅಲ್ಲಿಗೆ ಬಂದಿರ್ತಾನೆ ಗೌತಮ್ ಹತ್ರನೇ. ಅವ್ರ ಮಾವ ಕೂಡ ಏನೂ ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ಅಕ್ಕ ಅಲ್ಲಿ ಊಟ ಕೊಡಲ್ಲ ಚೆನ್ನಾಗಿ ಗೊತ್ತು. ಹಂಗಾಗ್ಬಿಟ್ಟು ಅವನೇನು ಹೇಳೋಕ್ಕೂ ಹೋಗಲ್ಲ, ಸುಮ್ಮನೆ ಇರ್ತಾನೆ. ಸುಮ್ಮನೆ ಇದ್ಬಿಟ್ಟು ನಾನೇ ಸುಮ್ಮನೆ ಇದ್ಕೊಂಡು ಎಲ್ಲರಿಗೂ ಅದನ್ನೇ ಹೇಳ್ತಾನೆ, ತಮ್ಮನಿಂದ ಒಂದು ಅಲ್ಲಲ್ಲ ಅಂತ. ಮತ್ತೆ ಅವರು ಎದ್ದೋಗ್ಬೇಕಾದ್ರೆ ಇನ್ನೊಂದೆರಡು ಗಂಟೆ ಮಾತಾಡಿ ಹೋಗ್ತಿದ್ದೆ, ಎದ್ದೋಗ್ಬೇಕಾದ್ರೂ ಆವಾಗಲೂ ಹೇಳ್ತಾನೆ. ಅಂದರೆ ಅಷ್ಟು ಹೆಂಡತಿ ಓವರ್ ಕಾನ್ಫಿಡೆಂಟು, ಯಾವಾಗಲೂ ಅಷ್ಟೇ. ಗೌತಮ್ಗಂತೂ ಹೇಳ್ಕೊಳ್ಲಾರ್ದಂಥದ್ದು, ಯಾಕೆಂದರೆ ಅಷ್ಟು ಪ್ರೀತಿ ಅವನಿಗೆ. ಹೆಂಡತಿ ಅಂದರೆ ಪ್ರಾಣ ಬಿಡ್ತಾನೆ, ಅಷ್ಟು ಪ್ರೀತಿ ಇದೆ. ಅಂಥ ಸಿಚುವೇಷನಲ್ಲಿ ಪಾಪ ಭೂಮಿಕಾಗಂಗಾಗಿರೋದು ಭಾಳ ನೋವಿನ ವಿಷಯ. ನೋವು ಆಗುತ್ತೆ ಕೂಡ ಕೇಳಿದವರಿಗೆಲ್ಲ. ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ನೋದು ಇದು ನಿಜಾನೇ ನೋಡಿ. ಹಾಗೆ ಅದಕ್ಕೆ ಮೈದನೇ ಹೆಂಡ್ತಿ ಅವಳು ಕೂಡ ಹಂಗೆ ಅಂದಳು, ಇವಾಗೆಲ್ಲಾಗುತ್ತೆ ಅಂತ ಹೇಳ್ಬಿಟ್ಟು. ಹಂಗೆ ಇವ್ರುಗಳು ಪಾಪ ಆ ಸಿಚುವೇಶನ್ನೇ ಹ್ಯಾಂಡ್ಲ್ ಮಾಡಬೇಕು, ಹೇಗೆ ಮಾಡಬೇಕು ಏನು ಕತೆ ಅಂತ. ಇವನು ಈ ಕಡೆ ಈ ಚೆನ್ನಾಗಿ ಮಜಾ ಮಾಡ್ಕೊಂಡು ಇವನು ಕುಡ್ಕೊಂಡು ತಿನ್ಕೊಂಡು ಹುಡುಗಿಯರ ಜೊತೆ ಶೋಕಿ ಮಾಡ್ಕೊಂಡು ಆರಾಮಾಗಿದ್ದಾನೆ. ಗೌತಮ್ ತಮ್ಮ ಜೈಲಿಗೆ ಹೋಗ್ತಾನೆ, ಮನೆಗೆ ಬರ್ತಾನೆ. ಪ್ರತಿಯೊಬ್ರಿಗೂ ನರಕ ತೋರಿಸ್ತಿದ್ದರಿಗೆ ಆಗೋದೇ ಇಲ್ಲ. ಏಕೆಂದರೆ ಸ್ಟ್ರಾಂಗ್ ಇದ್ದರೆ ಅವನು ಏನು ಮಾಡೋಕ್ಕಾಗಲ್ಲ. ಯಾರ್ಯಾರೋ ಅವಳು ಸ್ಟ್ರಾಂಗ್ ಇತ್ತು ಅಂದರೆ ಬಾಲ ಮುದ್ರಕೊಂಡು ಬೇಕಾಗ್ಬಿಡ್ತಾನೆ. ಹಾಗಾಗಿ ಇವನಿಗೆ ಸ್ಟ್ರೆಂತು ಹೆಣ್ಣು. ಈ ಕಡೆ ಬಂದು ಅಲ್ಲಿ ಅವಮಾನ ಮಾಡಿದ್ನಲ್ಲ, ನನ್ನ ಎಕ್ಸು ಅಂತೇಳ್ಬಿಟ್ಟು, ಆವತ್ತಿಂದ ಟೇಷನಲ್ಲಿ ಸ್ವಲ್ಪ ಇವಳಿಗೆ ಮುಜುಗರ ಆಗೋ ರೀತಿಯೇ ಇರ್ತಾಯಿತ್ತು ಎಲ್ಲದೂ. ಅವೆಲ್ಲನೂ ತೋರಿಸಿದ್ರೂ ಕೂಡ ಅವಳು ಹೇಳ್ತಾಳೆ, ಯಾಕೆ ನೀವೆಲ್ಲ ಬೇಜಾರಾಗಿದ್ದೀರಲ್ಲ, ಯಾಕೆ ನಾನು ಅವತ್ತು ನಡೆದ ಇನ್ಸ್ಟೆಂಟಿಂದ ನೀವೇನಾರು ಬೇಜಾರಾಗ್ಬಿಟ್ಟಿದ್ದೀರಾ, ಯಾಕೆ ಅಂತ ಕೇಳ್ತಾನೆ. ಏನಿಲ್ಲ ಮೇಡಮ್ ಅಂತಾರೆ. ಇಲ್ಲ, ಯಾಕೋ ಬೇಜಾರಾಗಿದ್ದೀರಾ, ಏನು ಅಂತ ನಿಜ ಹೇಳಿ, ನನ್ನ ಹತ್ರ ಹೇಳಿ ಅಂತಾಳೆ. ಆಮೇಲೆ ಅವಾಗ ಅದೇ ಅವರು ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಎಕ್ಸ್ ಅಂದ್ರಲ್ಲ ಮೇಡಮ್, ಆವಾಗ ನೀವು ಸುಮ್ಮನೆ ಆದ್ರಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.